ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ತುಂಬ ಜನ ತುಂಬ ದಿನದಿಂದ ಕೇಳ್ತಿದ್ರಿ, ಮೇಡಮ್ ಯಾಕೆ ಪತ್ರೊಡೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಿಲ್ಲ ಅಂತ. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಒಂದು ತುಂಬ ರುಚಿಕರವಾಗಿ ಆಗುವಂಥ ಪತ್ರೊಡೆ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ರೇರು ಸಿಗೋದು ಹೂವು, ಆದರೆ ಸಿಕ್ಕಿದಾಗ ನೀವು ಡೆಫಿನೆಟ್ಲಿ ಇದೇ ಥರ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ, ಇದು ಯಾವ ಹೂವು, ಹೇಗೆ ಮಾಡೋದು ಈ ರೆಸಿಪಿನ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನಮ್ಮ ಚಾನಲ್ ಭುವನಗಿರಿ ಭುವನೇಶ್ವರಿಯನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಬೇರೆ ಅಥವಾ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿ ವಿಡಿಯೋಗಳನ್ನು ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಯಾರಿಗಾದರೂ ನನ್ನ ಈ ರೆಸಿಪಿ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಕ್ಕೂ ಕೂಡ ಹೇಳಿ. ಮತ್ತು ನಿಮಗೆ ಯಾವುದಾದ್ರೂ ಇಷ್ಟ ಆಗುವಂಥ ರೆಸಿಪೀಸ್ ಬೇಕಿದ್ದರೆ ಅಥವಾ ನನ್ನ ಈ ರೆಸಿಪಿ ಬಗ್ಗೆ ಏನಾದರೂ ಕಮೆಂಟ್ ಇದ್ದರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದರೆ ಬನ್ನಿ, ಇವತ್ತಿನ ಪತ್ರೊಡೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಿರ್ಬೋದು, ಇದು ಸಿಹಿ ಕುಂಬಳಕಾಯಿಯ ಹೂವು, ಅಂದರೆ ಚೀನಿಕಾಯಿ ಅಂತಲೂ ಅಂತಾರೆ, ಸಿಹಿ ಕುಂಬಳಕಾಯಿ ಅಂತಲೂ ಅಂತಾರೆ. ಅದರ ಹೂಗಳು ಒಂದೇ ದಿನಕ್ಕೆ ಇಷ್ಟೊಂದು ಹೂ ಸಿಗೋದು ಕಷ್ಟ. ಬಳ್ಳಿ ನಿಮ್ಮಲ್ಲೇ ಇದ್ದರೆ ಒಂದು 3-4 ದಿನದಿಂದ ಹೂವನ್ನ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ದಿನ ನೀವು ಮಾಡ್ಬೋದು ಈ ರೆಸಿಪಿನ. ಅಂದರೆ ಸುಮಾರು ಒಂದು ಮುಷ್ಟಿ ಆಗೋಷ್ಟಾದರೂ ಇದರ ಹೂವು ಬೇಕು ನಿಮಗೆ. ನೋಡಿ, ನಾನು ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಸ್ವಲ್ಪ ನಿನ್ನೆ ಹೂವಾಗಿದ್ರೂ ಏನು ತೊಂದರೆ ಇಲ್ಲ, ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಸೋಸಿಬಿಟ್ಟು, ಅಂದರೆ ಹುಳ ಏನಾದರೂ ಇರ್ಬೋದು, ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ಸೋಸಿ 2 ಸಲ ವಾಶ್ ಮಾಡಿ ತೊಳೆದು ಇಟ್ಕೋಬೇಕಾಗತ್ತೆ. ನಾನೀಗ ಆಲ್ರೆಡಿ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇರೆ ಇನ್ನೊಂದು ಮಸಾಲೆ ಮಾಡಬೇಕು, ಅದನ್ನು ಈಗ ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಬೌಲಲ್ಲಿ 1 ಬೌಲಷ್ಟು, ಅಂದರೆ ಒಂದು 2 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಚಿಟಿಕೆ ಆಗೋಷ್ಟು ಅರಿಶಿನ, ಹಾಗೆ 1 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ನೀವು ಯಾವ ರೆಡ್ ಚಿಲ್ಲಿ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಣ ಮೆಣಸು ಕೂಡ ಯೂಸ್ ಮಾಡ್ಬೋದು. ಹಾಗೆ ಸುಮಾರು ಸಣ್ಣ ಗಾತ್ರದ ಒಂದು ಹುಣಸೆಹಣ್ಣು, ಹಾಗೆ 1 ದೊಡ್ಡ ಸ್ಪೂನಲ್ಲಿ ಧನಿಯಾ, ಕೊತ್ತಂಬರಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ. ನೀವು ಹೋಮ್ ಮೇಡ್ ಗರಂ ಮಸಾಲ ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ಬೇರೆ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು. ಹಾಗೆ 1 ಬೆಳ್ಳುಳ್ಳಿ, ಹಾಗೆ 1 ಟೊಮ್ಯಾಟೋನ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದೇ ಟೊಮ್ಯಾಟೊ ಹಾಕೋದ್ರಿಂದ ಇದರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1 ಸಣ್ಣ ಇಂಚಷ್ಟು ಶುಂಠಿ, ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು. ನೋಡಿ, ರುಬ್ಬಿದ್ದಾಗಿದೆ. ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನುಣ್ಣಗೆ ರುಬ್ಬಿರೋ ಅಂಥ ಪೇಸ್ಟನ್ನು ನೋಡಿ, ಈ ಥರ ಹೂವನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಪಾತ್ರೆಗೆ ಗಟ್ಟಿಯಾಗಿ ಹಿಂಡಿ ಹಾಕ್ಕೊಳ್ಳೋಣ. ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ ನಾನು ಕ್ಲೀನಾಗಿ ವಾಶ್ ಮಾಡಿರುವಂಥ ಹೂವನ್ನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ರುಬ್ಬಿದಂಥ ಮಸಾಲೆ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ತುಂಬ ಹಾಕ್ತಿಲ್ಲ, ಜಸ್ಟ್ 2 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಹಾಗೆ ಅಕ್ಕಿ ರವೆ ಸುಮಾರು ಒಂದು ಅರ್ಧ ಕಪ್ಪಷ್ಟು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಅನ್ಬೋದು, ಮಸಾಲೆ ತುಂಬ ರುಬ್ಕೊಬಿಟ್ಟು ಇದಕ್ಕೆ ಮಾತ್ರ ಯಾಕೆ 2 ಸ್ಪೂನ್ ಹಾಕಿಬಿಟ್ಟು ಕಲಿಸ್ತಾ ಇದ್ದೀರಾ ಅಂತ. ಇದರಲ್ಲಿ ಇನ್ನೊಂದು ರೆಸಿಪಿ ಅದೇ ಮಸಾಲೆಯಲ್ಲೇ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಮಾತ್ರ ಯೂಸ್ ಮಾಡಿ ಬಾಕಿ ಮಸಾಲೆಯನ್ನು ಇನ್ನೊಂದು ರೆಸಿಪಿಗೆ ತೆಗೆದಿಟ್ಟಿರೋದು. ಇದನ್ನು ನೋಡಿ, ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡ ನಂತರ ಈ ಥರ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ಈಗ ಒಂದು ದೋಸೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡು ಎಣ್ಣೆ ಹಚ್ಕೊಂಡಿದ್ದೀನಿ. ಡೈರೆಕ್ಟ್ ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ, ನಿಮಗೆ ಬಿಸಿ ಈ ಥರ ತಟ್ಟೋದು ರೂಢಿ ಇಲ್ಲ ಅಂದರೆ ಮೊದಲೇ ಕಟ್ಲೆಟ್ಗೆ ಹೇಗೆ ಮಾಡ್ತೀವಲ್ವ, ಸ್ವಲ್ಪ ಅದೇ ಥರ ತಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಥರ ಹಾಕ್ಬೋದು. ಅದಾದರೆ ಸ್ವಲ್ಪ ನೀರನ್ನು ಸಿಮಿಸ್ತಾ ಇದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು ಕೈಯಲ್ಲಿ ಚಿಮಿಸಿ ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನಾನು ಇದನ್ನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಗ್ಯಾಸಲ್ಲಾದರೆ
ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ಥರ ಟರ್ನ್ ಮಾಡಿ ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಏನು ಅಷ್ಟು ಹಾಕೋ ಅವಶ್ಯಕತೆ ಇರೋದಿಲ್ಲ, ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು. ಎಣ್ಣೆ ಹಾಕದೆ ಮಾಡೋವಂಥ ಪತ್ರೊಡೆ. ಜಸ್ಟ್ ದೋಸೆ ಪ್ಯಾನ್ಗೆ ಪತ್ರೊಡೆ ಹಾಕುವಾಗ ಒಂದು ಸುತ್ತು ಹಚ್ಕೊಂಡ್ರೆ ಸಾಕು. ನಮ್ಮ ಈಸಿ ಮತ್ತು ಟೇಸ್ಟಿಯಾಗಿರುವಂಥ ಸಿಹಿ ಕುಂಬಳಕಾಯಿಯ ಅಥವಾ ಚೀನಿಕಾಯಿಯ ಹೂವಿನ ಪತ್ರೊಡೆ ಇಲ್ಲಿ ಸಿದ್ಧ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕಿಂತಲೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ನಾನ್ ವೆಜ್ ಪ್ರಿಯರಾಗಿದ್ದರೂ ಕೂಡ ಇದನ್ನು ತುಂಬ ಇಷ್ಟಪಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಜೊತೆಗೆ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಇದರ ಜೊತೆಗೆ ಇನ್ನೊಂದು ರೆಸಿಪಿಯ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ, ಅದನ್ನು ಕೂಡ ಚೆಕ್ ಮಾಡಿ. ಆ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗಾದರೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.